ಪ್ರತಿದಿನ ನಾವು ಈ ಒಂದು ಜ್ಞಾನವನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಧ್ಯಾನ ಮಾಡಿದ ತಕ್ಷಣ ಕೇಳ್ತೇವೆ, ಆಚರಣೆ ಮಾಡ್ತೀವಿ. ಅವಾಗೆ ನಾವು ಬದಲಾವಣೆ ಕಾಣಕ್ಕೆ ಸಾಧ್ಯ. ಕೇಳಿದ್ವಿ, ನಾವು ಬಿಟ್ವಿ ಅಂದರೆ ಯಾಕೆ ಮತ್ತೆ 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 ಆಚರಣೆ ಅಂತಕ್ಕಂಥದ್ದು ಒತ್ತು ಕೊಡ್ತೀವಿ ಅಂದರೆ, ಆಚರಣೆ ಇಲ್ಲದ ಜೀವನ ಅಲ್ಲಿ ಪರಿವರ್ತನೆ ಇರೋದಿಲ್ಲ. ಏನೋ ಕೇಳಿದ್ವಿ, ಹ್ಮ್ ಮರ್ತೋದ್ವಿ ಅಥವಾ ಬಿಟ್ವಿ ಅಂದ್ರೆ ಏನಾಗುತ್ತೆ? ಕಷ್ಟಗಳು ಬಂದಾಗ, ಪ್ರಶ್ನೆಗಳು ಬಂದಾಗ ಎಲ್ಲಿದ್ದು ಸ್ಥಿತಿ ಅಲ್ಲೇ ಇರುತ್ತೆ, ನಿಂತು ನೀರಾಗ್ಬಿಡುತ್ತೆ. ನಿಂತು ನೀರಾಗಬಾರ್ದು ಅಥವಾ ಜೀವನ ಕೊಳಕಾಗಬಾರ್ದು. ಜೀವನ ಪರಿಶುಭ್ರವಾಗಿ, ಜೀವನ ಒಂದು ಕಾಂತಿಮಯವಾಗಿ ಇರ್ಬೇಕಂದ್ರೆ, ದುಃಖ ರಹಿತವಾಗಿರ್ಬೇಕಂದ್ರೆ, ಪ್ರಶ್ನಾತೀತವಾಗಿರ್ಬೇಕಂದ್ರೆ, ಆ ಆನಂದ ಭರಿತವಾಗಿರ್ಬೇಕಂದ್ರೆ ನಾವು ಆಚರಣೆ ಬೇಕೇ ಬೇಕು. ಆಚರಣೆ ಇಲ್ಲಂದ್ರೆ ಇಷ್ಟೇ ಇರುತ್ತೆ ಜೀವನ, ಕೇಳಿದ್ವಿ ಬಿಟ್ಟಿವಿ ಅಂತ. ಅವಾಗ ನಾವು ಪಿರಮಿಡ್ ಮಾಸ್ಟರ್ಗಳಾಗಲ್ಲ. ನಮ್ಮ ಗುರುಗಳೇನು ಕನ್ಸು ಕಂಡ್ರು, ಆ ಕನಸು ಅದು ನಮ್ಮ ಜೀವನ ಈಡೇರೋದಿಲ್ಲ. ಗುರುಗಳು ಕಂಡಿದ್ದೇನು ಕನಸು? ನಮ್ಮೆಲ್ಲರ ಒಳಿತೆ, ನಮ್ಮೆಲ್ಲರ ಒಂದು ಎಂಟರ್ಟೈನ್ಮೆಂಟೇ, ನಮ್ಮೆಲ್ಲರ ಒಂದು ಆ ದುಃಖ ರಹಿತ ಸ್ಥಿತಿ, ನಮ್ಮೆಲ್ಲರ ಒಂದು ಆ ಪ್ರಶ್ನಾತೀತ ಸ್ಥಿತಿನೇ ಅವ್ರು ಕನಸು ಕಂಡಿದ್ದು. ನಾವು ಕೂಡ ಅದೇ ಕನಸು ಹೊತ್ಕೊಂಡ್ ಬಂದಿದ್ದೀವಿ, ಅವರೊಂದೇ ಕಂಡಿಲ್ಲ. ಆ ಕನಸು ಹೊತ್ಕೊಂಡ್ ಬಂದಿದ್ದೀವಿ ಅಂದ್ರೆ ಕನಸನ್ನ ಈಡೇರಿಸ್ಕೋಬೇಕು. ಈಡೇರಿಸ್ಕೋಬೇಕಂದ್ರೆ ಏನು? ಪ್ರತಿದಿನ ಈ ಒಂದು ಧ್ಯಾನದಲ್ಲಿ ಪಾಲ್ಗೊಂಡು ಈ ಜ್ಞಾನವನ್ನು ಆಲಿಸಿ ಆಚರಣೆ ಮಾಡ್ಕೋಬೇಕು. ಅದೇ ಇರೋದು ಸಮಯ ಇರೋದು ಸಾಧನೆಗೋಸ್ಕರ. ಸಾಧನೆ ಅಂದ್ರೇನು? ಆ ಈ ಆ ಒಂದು ಪರಿವರ್ತನೆ ನಮ್ಮ ಜೀವನ. ಸೊ ಹಾಗಾಗಿ ಆಚರಣೆ ಮಾಡೋಣ. ಇವತ್ತಿನ ವಿಷಯಕ್ಕೆ ಬರೋಣ. ಇವಾಗ ಏನಪ್ಪ ವಿಷಯ? ಇವತ್ತು ನಾವು, ನಾನು ಮೊದಲೇ ಹೇಳ್ದಂಗೆ, ಇವೆಲ್ಲ ಒಂದೊಂದೊಂದೊಂದು ತಿಳ್ಕೊಂಡ್ವಿ. ಮತ್ತೆ ರಿಪೀಟ್ ಮಾಡ್ತೀನಿ. ಧ್ಯಾನ, 18 ಸೂತ್ರಗಳು, ಆ ಆತ್ಮದ ಬಗ್ಗೆ, ಆಹಾರದ ಬಗ್ಗೆ, ಪತಂಜಲಿ ಅಷ್ಟಾಂಗ ಮಾರ್ಗದ ಬಗ್ಗೆ, ನೆಕ್ಸ್ಟು ಇವಾಗ ರೀಸೆಂಟಾಗಿ ಅದೃಷ್ಟ ದುರದೃಷ್ಟ ಅಂತಕ್ಕಂಥ ಕಾನ್ಸೆಪ್ಟು. ಸೊ ಇದೆಲ್ಲ ತಿಳ್ಕೊಂಡು 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 ನಾವು ನಮ್ಮ ಜೀವನ ಪರಿವರ್ತನೆ ಮಾಡ್ಕೊಂಡ್ವಿ. ಇವಾಗ ಸಾಹಸ ಅಂತಕ್ಕಂಥ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನ ನಮ್ಮ ಗುರುಗಳು ಹೇಳಿದ್ದಾರೆ. ಅದನ್ನು ಕೂಡ ತಿಳ್ಕೊಂತೀವಿ ನಾವು ಇವತ್ತು. ಅದರದ ಒಂದು ಮೇಲ್ನೋಟ ತಿಳ್ಕೊಳ್ಳೋಣ. ಹ್ಮ್ ನಮ್ಮ ಮಾಸ್ಟರ್ಸು ಯಾರಾದರೂ ಆ ಒಂದು ಜ್ಞಾನವನ್ನು ನಿಮಗೆಲ್ಲ ಹಂಚ್ತಾರೆ ನೆಕ್ಸ್ಟ್ ಕ್ಲಾಸಲ್ಲಿ. ಏನಪ್ಪ ಸಾಹಸ? ಯಾಕೆ ಎಲ್ಲರೂ ಯಾಕೆ ಸಾಧನೆ ಮಾಡೋಕ್ಕಾಗ್ತಿಲ್ಲ, ಸಾಹಸ ಮಾಡೋಕ್ಕಾಗ್ತಿಲ್ಲ? ಸಾಹಸ ಮಾಡ್ಬೇಕಂದ್ರೆ ಏನು ಬೇಕು? ಸಾಹಸ ಮಾಡಿದ್ರೆ ಏನು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಅಷ್ಟೇನು? ಎಲ್ಲರೂ ಯಾಕೆ ಸಾಹಸ ಮಾಡ್ತಿಲ್ಲ? ಫಸ್ಟು ಅದಕ್ಕಿಂತ ಮುಂಚೆ ಸಾಹಸ ಅಂದ್ರೆ ಏನು, ಎಲ್ಲರೂ ಯಾಕೆ ಸಾಹಸ ಮಾಡ್ತಿಲ್ಲ, ಸಾಹಸ ಮಾಡಿದಾಗ ಏನು ಸಿಗುತ್ತೆ? ಫಸ್ಟ್ ಏನು? ಸಾಹಸ ಅಂದ್ರೇನು? ಸಾಹಸ ಯಾಕೆ ಮಾಡೋಕ್ಕಾಗ್ತಿಲ್ಲ, ಮಾಡಿದ್ರೆ ಏನು ಸಿಗುತ್ತೆ? ಇದು ಮೂರನ್ನ ತಿಳ್ಕೊಳ್ಳೋಣ. ಸಾಹಸ ಅಂದ್ರೇನು? ಒಂದು ನಮ್ಮ ಜೀವನಕ್ಕೆ ಬರೋಣ. ಒಂದು ಯಾವುದೋ ನಾವು ಸಾಧಿಸೋಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ. ಅದನ್ನು ಅಚೀವ್ ಮಾಡಿದ್ರೆ ಏನಾಗುತ್ತೆ? ಸಾಹಸ ಆಗುತ್ತೆ. ಸಣ್ಣದಕ್ಕೆ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ, ದೊಡ್ಡ ದೊಡ್ಡದು ಬೇಡ. ಫಾರ್ ಎಕ್ಸಾಂಪಲ್ಲು, ನಾವು ಧ್ಯಾನಕ್ಕೆ ಬಂದ್ವಿ. ಇವಾಗ ಒಂದು ಟೈಮಲ್ಲಿ 10 ನಿಮಿಷ ಒಂದು ಜಾಗದಲ್ಲಿ ಕೂರ್ದಿರೋರು 1 ಗಂಟೆ ಕೂತ್ವಿ, ಅದು ಸಾಹಸ ಆಗುತ್ತೆ. ಹಾಂ ಒಂದು 10 ನಿಮಿಷ ಕೂತಿರೋನು 1 ಗಂಟೆ ಕುಂತ್ರೆ ಒಂದೇ ಸಿಟ್ಟಿಂಗಲ್ಲಿ, ಅದು ಸಾಹಸ ಆಗುತ್ತೆ, ಖಂಡಿತ ಸಾಹಸ. ಅದು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಕೂತಿದ್ದೀವಿ ಅಂದ್ರೆ ಅರ್ಥ ಏನು? ನಮಗೆ ಏನೋ ಸಮಸ್ಯೆ ಇದೆ ಅಂತ. ಆ ಸಮಸ್ಯೆ ಏನು ಮಾಡ್ತಿದೆ? ಆ ಧ್ಯಾನಕ್ಕೆ ದಾರಿ ಮಾಡಿಕೊಡ್ತಿದೆ, ಧ್ಯಾನಕ್ಕೆ ಪ್ರೇರಣೆ ಮಾಡಿಕೊಡ್ತಿದೆ. ಆ ಒಂದು ಆ
ಸಾಧನೆ ಅಂತ ಧ್ಯಾನ ಅಂತಕ್ಕಂಥದ್ದು. ಒಳಗಡೆ ಅಷ್ಟು ದುಃಖ ಇದ್ರೆ, ಎಷ್ಟು ವೈರಾಗ್ಯ ಇರುತ್ತೆ, ಅಷ್ಟು ಸಾಧನೆ ಮಾಡೇ ಮಾಡ್ತಾನೆ ಮನುಷ್ಯ. ವೈರಾಗ್ಯ ಬರಬೇಕು ಇಲ್ಲಿ. ಎನ್- ಎಲ್ಲ ಲೈಫಲ್ಲಿ ಎಲ್ಲ ಇದೆ ಅಂದ್ರೆ ಧ್ಯಾನ ಸಿಗೋದಿಲ್ಲ, ಯಾಕಂದ್ರೆ ವೈರಾಗ್ಯ ಬರೋದಿಲ್ಲ. ಸುಮ್ಮನೆ ನಟನೆ ಇರುತ್ತೆ, ಏನೋ ಭಕ್ತಿ ಮಾಡ್ತಿರ್ತಾರೆ ಅಂಥವ್ರು ಅಷ್ಟನ್ನೇ. ಸೊ ಪ್ರತಿಯೊಬ್ಬರ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ವೈರಾಗ್ಯ ಬಂತು, ಏನೋ ಸಮಸ್ಯೆ ಬಂತು, ಕೊರಿತಾ ಇತ್ತು. ಆರೋಗ್ಯದ್ದಾಗ್ಬೋದು, ಮನಃಶಾಂತಿ ಆಗ್ಬೋದು, ಇನ್ಯಾವುದೋ ಆಗ್ಬೋದು. ಆ ಥರ ಸಮಸ್ಯೆ ಬಂದಾಗ ಏನು ಮಾಡಿದ್ವಿ ನಾವು? ಒಂದು ಕಡೆ ಕೂತ್ಕೊಂಡಿರೋರು ಒಂದು ಕಡೆ ಕೂತ್ವಿ. ಕೂತಾಗ ಧ್ಯಾನ ಸಿದ್ಧಿಸಿತ್ತು. ಅದು ಒಂದು ಫಸ್ಟ್ ಸಾಧನೆ, ಮಹಾ ಸಾಧನೆ ಅದು. ಪ್ರತಿಯೊಂದು ಆತ್ಮಕ್ಕೂ ಮಹಾ ಸಾಧನೆ. 1 ಗಂಟೆ ಕೂತ್ಕೊಳ್ಳೋರು, ಆ ಒಂದು ಅರುಣೋದಯ ಆಯಿತು, ಬೆಳಕು ಕಾಣ್ತು. ಓಹೋ, ಏನೋ ಪರಿವರ್ತನೆ ಆಗ್ತಿದೆ ಜೀವನದಲ್ಲಿ, ಏನೋ ಒಂದು ಬದಲಾವಣೆ ಆಗ್ತಿದೆ, ಒಂದು ಏನೋ ಶಾಂತಿ ಕಾಣ್ತಿದೆ. ಆ ಏನೋ ಇದೆಯಪ್ಪ ಇಲ್ಲಿ, ಚೆನ್ನಾಗಿ ಅನಿಸ್ತಿದೆ ನನಗೆ. ಇಷ್ಟು ಆ ಆ ಒಂದು ಸಮಾಧಾನ ಎಲ್ಲಿ ಸಿಕ್ಕಿರಲಿಲ್ಲ. ಇಷ್ಟು ದಿನ ಓಡಾಡಿದ್ರೂ ಸಿಗ್ಲಿಲ್ಲ, ತಿರುಪತಿಗೆ ಗುಂಡು ಹೊಡ್ಕೊಂಡ್ರೂ ಸಿಗ್ಲಿಲ್ಲ. ಇವತ್ತು ನನಗೆ ಸಿಕ್ತು. ಅದಕ್ಕೆ ನಾನು ಏನು ಮಾಡ್ತೀನಿ, ಕುಂತ್ಕೊಳ್ಳೋಣ. ಹಾಂ. ಸೊ ನನಗೂ ಕೂಡ ಯಾವುದಾವುದು ಸೈಕಲ್ ಹಾಕೊಂಡು 10 ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾನು. ನಮ್ಮ ಮನೆ ದೇವರಂತ ನಾನು ಹೋಗ್ತಿದ್ದೆ. ನಮ್ಮ ಮನೆಯಲ್ಲಿ ಯಾರೂ ಹೋಗ್ತಿರ್ಲಿಲ್ಲ, ಅಷ್ಟು ಭಕ್ತಿ. ಆ ಸೈಕಲ್ ಹಾಕೊಂಡು ತುಳಿದ್ರು ನನಗೇನು ಸಮಾಧಾನ ಕಾಣಲಿಲ್ಲ. ಸುಮ್ಮನೆ ಹೋಗ್ತಿದ್ದೆ. ಹೋಗಿ ಒಂದೇನೋ ಕಾಯಿ ಹೊಡೆದು ಏನೋ ಪೂಜೆ ಮಾಡಿ ವೀರಭದ್ರ ದೇವರಿಗೆ ಬರ್ತಾ ಇದ್ದೆ ನಾನು. ಬಟ್ ಅಲ್ಲಿ ಏನು ನನ್ನಲ್ಲಿ ಪರಿವರ್ತನೆ ಕಾಣ್ತಿರ್ಲಿಲ್ಲ. ಯಾವಾಗ ನಮ್ಮ ಗುರುಗಳ ಒಂದು ಕ್ಲಾಸ್ ಇತ್ತು ಸಿರುಗುಪ್ಪದಲ್ಲಿ, ಅವಾಗ ಕೂತ್ಕೊಂಡೆ. 1 ಅವರ್ ಕೂತ್ರೆ ಬ್ರಹ್ಮಾನಂದ, ಎಲ್ಲಿಲ್ದಿರ್ತಕ್ಕಂಥ ಒಂದು ಆನಂದ ಸಿಕ್ತು ನನಗೆ. ಹ್ಮ್ ಅವಾಗ ಪೂಜೆ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು ನನ್ನ ಜೀವನದಲ್ಲಿ. ಅವಾಗ ಪೂಜೆ ನಿಲ್ಲಿಸ್ದೆ, ಧ್ಯಾನ ಒಂದೇ ಮಾಡಿದೆ. 26 ವರ್ಷ, 25 ವರ್ಷ ಆಯ್ತು. 2002, 24 ವರ್ಷ. ಹ್ಮ್ ಸೊ ಹಂಗೇನೆ ನಮಗೆ ಗೊತ್ತಾಗುತ್ತೆ. ಒಂದು ಸಾಧನೆ ಮಾಡ್ತೀವಿ ನಾವೇನು, ಫಸ್ಟ್ ಕುಂತ್ಕೊಳ್ಳೋದು ಕಲಿತೀವಿ ನಾವು. ಕುಂತ್ಕೊಳ್ಳೋದು ಕಲ್ತು 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 ಮಾಡಿ 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 ಏನಾಗುತ್ತೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 24 ಗಂಟೆ, 1 ದಿನ, 2 ದಿನ, 3 ದಿನ, ಅಂದ್ರೆ ಆನಂದ. ಅದು ಒಂದು 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 ಆ ಒಂದು ಅನುಭವ ಆಗುತ್ತೆ ನಮಗೆ, ಆನಂದದ ಅನುಭವ. ಎಲ್ಲಿ ಇರ್ದಿರ್ತಕ್ಕಂಥ ಅನುಭವ ಆಗುತ್ತೆ. ಎಷ್ಟು ದುಡ್ಡಿದ್ರೂ ಸಿಗ್ತಿರ್ಲಿಲ್ಲ, ಎಷ್ಟು ಸಂಪತ್ತಿದ್ರೂ ಸಿಗ್ತಿರ್ಲಿಲ್ಲ, ಎಷ್ಟು ಅಧಿಕಾರಗಳಿದ್ರೂ ಸಿಗ್ತಿರ್ಲಿಲ್ಲ, ಎಷ್ಟು ಯಾರು ನಿಮ್ಗೆ ಕೊಂಡಾಡಿದ್ರು ಕೂಡ ಸಿಕ್ಕಿರಲ್ಲ ನಿಮ್ಮ ಜೀವನದಲ್ಲಿ. ಆ ಒಂದು ಅತ್ಯದ್ಭುತವಾದ ಒಂದು ಅನುಭವ ಆಗುತ್ತೆ. ಅದೇನು ಮಾಡುತ್ತೆ? ಸಾಧನೆ ಪ್ರೇರಣೆ ಮಾಡುತ್ತೆ. ಅದೇ ಇರೋದು ವಿಷಯ. ಅದೇ 1 ಗಂಟೆ, ಮೊನ್ನೆ ಅನಿತಾ ಮೇಡಮ್ ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ರು, ಯಾರೋ ಒಬ್ಬ ಯೋಗಿ ಆ ಎಷ್ಟೋ 20 ವರ್ಷನೋ ಎಷ್ಟು ಸಾಧನೆ ಮಾಡ್ತಾನೆ. ಅದಾದ್ಮೇಲೆ ಸ್ವಲ್ಪ ಎನ್ಲೈಟನ್ ಆಗಬೇಕಾಗಿದ್ದು, ಅವಾಗ ಸ್ಟಾಪ್ ಮಾಡಿಬಿಡ್ತಾನಂತೆ. ನೋಡಿ, ಅದಕ್ಕೆ ಒಂದು ನೃತ್ಯದ ಎಕ್ಸಾಂಪಲ್ ಅದೆಲ್ಲ ಕೊಟ್ಟರು. ಅದ್ಭುತವಾದ ಒಂದು ಎಕ್ಸಾಂಪಲ್ ಅದು, ಪತ್ರಿ ಸರ್ ಕತೆ. ಸೊ ಅದೇ ಥರ ನಾವೇನು ಮಾಡ್ತೀವಿ, ಆ ಸಾಧನೆಯನ್ನು ನಿಲ್ಲಿಸ್ಬಿಡ್ತೀವಿ. ಇದು ಸಾಧನೆ ಧ್ಯಾನಕ್ಕೆ. ಅರ್ಧಕ್ಕೆ ನಿಲ್ಲಿಸ್ತೀವಿ ನಾವು, ನಿಲ್ಲಿಸ್ಬಾರ್ದು. ಇದು ಧ್ಯಾನ ಸಾಧನೆ ಆಯಿತು. ಪ್ರತಿಯೊಂದು ಅಷ್ಟೇ. ಸ್ವಾಧ್ಯಾಯ ಮಾಡ್ತಿದ್ದೀವಿ, ಸ್ಟಾರ್ಟಿಂಗ್ ಒಪ್ಪೋದಿಲ್ಲ, ಮನಸ್ಸು ಒಪ್ಪೋದಿಲ್ಲ. ಯಾಕಂದ್ರೆ ಒಂದು ಕಡೆ ಕುಂತ್ಕೊಂಡು ದೃಷ್ಟಿ ಇಟ್ಬಿಟ್ಟು ಆ ಆ ಒಂದು ಪ್ರಯತ್ನ ಅಂತಕ್ಕಂಥದ್ದು ಸ್ಟಾರ್ಟ್ ಆದಾಗ ಏನಾಗುತ್ತೆ, ಈ ಪ್ರತಿಯೊಬ್ಬರಿಗೂ ಕೂಡ ಅಡಚಣೆನೇ. ಯಾಕಂದ್ರೆ ಅಭ್ಯಾಸ ಇಲ್ಲ ನಮಗೆ. ಹೇಗೆ ಒಂದು ಈ ಪ್ರಾಣಿಗಳನ್ನ ನಾವು ಅದು ಬೇಕಿಲ್ಲ, ಪ್ರಾಣಿಗಳನ್ನ ಏನು ಮಾಡ್ತಿರ್ತಾರೆ, ಟ್ರೈನ್ ಮಾಡ್ತಿರ್ತಾರೆ. ಈ ಆನೆಗಳನ್ನ ಅವರೆಲ್ಲ ಅವು ಏನು ಮಾಡ್ತವೆ, ಸ್ಟಾರ್ಟಿಂಗ್ ಒಪ್ಪೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಇವ್ರು ಏನೋ ಹೊಸ ಹೊಸ ಪ್ರಯತ್ನಗಳು ಮಾಡಿ ಟ್ರೈನ್ ಮಾಡಿ ದಾರಿ ತರ್ತಾರೆ. ಅದೇ ಥರ ನಮ್ಮ ಮನಸ್ಸನ್ನು ಕೂಡ ನಾವು ಟ್ರೈನ್ ಮಾಡಬೇಕು. ನಮ್ಮ ದೇಹನ, ಮನಸ್ಸನ್ನು ಟ್ರೈನ್ ಮಾಡ್ಕೋಬೇಕು. ಟ್ರೈನ್ ಯಾವಾಗ ಮಾಡ್ತೀವಿ ಅಂದರೆ, ಆ ಒಂದು ಪ್ರಯತ್ನ ಸರಿಯಾಗಿದ್ದಾಗ ಮಾಡ್ತೀವಿ. ನಾವು ಪ್ರಯತ್ನ ಮಾಡಬೇಕು. ನೋಡಿ, ಧ್ಯಾನಕ್ಕೆ ಪ್ರಯತ್ನ ಮಾಡಿದ್ವಿ, ಧ್ಯಾನ ಸಿದ್ಧಿಸಿದ್ವು ಜೀವನದಲ್ಲಿ. ಇವಾಗೇನು ಗಂಟೆಗಳಿಗೆ ಲೆಕ್ಕ ಇಲ್ಲ ನಮಗೆ. ಅದೇ ಥರ ಸ್ವಾಧ್ಯಾಯನೂ ಅಷ್ಟೇ, ಧ್ಯಾನನೂ ಅಷ್ಟೇ. ಒಂದು ಕಡೆ ಕುಂತ್ಕೊಳ್ಳೋದು ಕಲಿತಾಗ ಎಲ್ಲ ಸಿಗುತ್ತೆ. ಧ್ಯಾನ ಆಯಿತು, ಸ್ವಾಧ್ಯಾಯ ಆಯಿತು, ಇವನ್ನು ಸಜ್ಜನ ಸಾಂಗತ್ಯನೂ ಕೂಡ ಆಯಿತು. ಕೇಳಿಸ್ಕೊಳ್ಳೋದು ಪ್ರಾರಂಭ ಮಾಡ್ತೀವಿ. ಮೊದಲು ಕುಂತ್ಕೊಂತಿರ್ಲಿಲ್ಲ. ಕುಂತ್ಕೊಳ್ಳೋದು ಅಭ್ಯಾಸ ಆದ ತಕ್ಷಣ ಪೇಷನ್ಸ್ ಬರುತ್ತೆ, ಕೇಳಿಸ್ಕೊಂತೀವಿ. ಸುಮ್ಮನೆ ಕುತ್ಕೊಂತೀವಿ. ಕುಂತ್ಕೊಳ್ಳೋದೇ ಚಂದ ಇವಾಗ ನಮಗೆ. ಓಡಾಡೋ ಚಂದ ಅಲ್ಲ, ಓಡಾಡೋದು ಅರ್ಥ ಇಲ್ಲ ಜೀವನ ಅಂತ ಗೊತ್ತಾಯಿತು. ಯಾಕಂದರೆ ಇಲ್ಲಿ ಬದಲಾವಣೆಗಳನ್ನ ಕಂಡ್ವಿ ನಾವು ಜೀವನದಲ್ಲಿ. ಸೊ ಹಂಗೆ ಯಾವಾಗ ಇವನು ಸ್ವಾಧ್ಯಾಯ ಮನಸ್ಸಿಗೆ ಕೇಳೋದಿಲ್ಲ, ಕೂತಾಗ ಸ್ಟಾರ್ಟಿಂಗ್ ಏನಾಗುತ್ತೆ, ಬುಕ್ ಇಟ್ಕೊಂಡ್ರೆ ನಿದ್ದೆ ಬರುತ್ತೆ, ಏನೂ ಅರ್ಥ ಆಗೋದಿಲ್ಲ. ಬರ್ತಾ 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 ಸ್ವಲ್ಪ ತಿಳಿತಾ ಬರುತ್ತೆ. ಧ್ಯಾನ ಹೇಗೆ ಸ್ವಲ್ಪ ಸಿದ್ಧಿಸಿತ್ತು, ಸ್ವಾಧ್ಯಾಯ ಕೂಡ ಹಂಗೇನೆ ಸ್ವಲ್ಪ ರುಚಿ ಗೊತ್ತಾಗುತ್ತೆ.
ಅಲ್ಲಿ ಇರೋ ಜ್ಞಾನ ತಿಳಿತಾ ಬರುತ್ತೆ. ಅವಾಗ ಏನಾಗುತ್ತೆ, ಓಹೋ ಒಂದು ಬುಕ್ ಓದಿದ್ರೆ ಇಷ್ಟೊಂದು ತಿಳಿಯುತ್ತಾ, ಇಷ್ಟು ಇಷ್ಟು ಜ್ಞಾನ ಬರುತ್ತಾ, ಇಷ್ಟು ಬುದ್ಧಿ ವಿಕಾಸ ಆಗುತ್ತಾ, ಪರಿವರ್ತನೆ ಆಗುತ್ತಾ ಜೀವನ ಅಂತ ನಾವೇನು ಮಾಡ್ತೀವಿ, ಸ್ವಾಧ್ಯಾಯ ಪ್ರಾರಂಭ ಮಾಡ್ತೀವಿ. ಓದ್ತಾ 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 ಒಂದ್ಸತಿ ಸೆಟ್ ಆಯ್ತು ಅನ್ಕೊಳ್ಳಿ, ಧ್ಯಾನ ಸೆಟ್ ಆದಂಗ ಸ್ವಾಧ್ಯಾಯ ಬುಕ್ ಮೇಲೆ ಬುಕ್ಕು, ಬುಕ್ ಮೇಲೆ ಬುಕ್ಕು ಓದ್ತಾನೆ ಇರ್ತೀವಿ. ನನ್ನ ಜೀವನ ಎಷ್ಟು ಹಾಳು ಮಾಡ್ಕೊಂಡೆಲ್ಲ ಈ ಒಂದು ಸ್ವಾಧ್ಯಾಯ ಮಾಡಿದೆ, ಎಷ್ಟು ಜ್ಞಾನ ಇದೆಯಲ್ಲ ಬುಕ್ಕಲ್ಲಿ. ಯಾಕಂದ್ರೆ ಒಂದ್ ಕಡೆ ಧ್ಯಾನ ನಡೀತಾ ಇರುತ್ತೆ, ಇನ್ನೊಂದು ಜ್ಞಾನ ವಿಕಾಸ ಆಗ್ತಾ ಇರುತ್ತೆ, ಮನಸ್ಸು ಖಾಲಿ ಆಗ್ತಿರುತ್ತೆ. ಮನಸ್ಸು ಖಾಲಿಯಾಗಿ 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 ನಿಮಗೆ ನಾವೇನಾಗ್ತೀವಿ, ಓಪನ್ ಆಗ್ತೀವಿ, ಫ್ರೆಶ್ ಆಗ್ತೀವಿ, ಕ್ಲೀನ್ ಆಗ್ತೀವಿ. ಅವಾಗ ಏನಾಗುತ್ತೆ, ಸ್ವಾಧ್ಯಾಯ ಮಾಡಿದಾಗ ಅದು ಸುಮ್ಮನೆ ಒಳಗೆ ಹೋಗುತ್ತೆ. ಯಾಕಂದ್ರೆ ಮನಸ್ಸು ಇರೋದಿಲ್ಲ, ಅಂದ್ರೆ ರೆಡಿ ಆಗುತ್ತೆ ಸ್ವಾಧ್ಯಾಯಕ್ಕೆ. ನಮ್ಮ ಮನಸ್ಸು ರೆಡಿ ಆಗುತ್ತೆ. ಹೇಗೆ ಈ ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾವೇನು ಮಾಡ್ತೀವಿ, ಅಡುಗೆ ಮಾಡ್ತೀವಿ. ಹಂಗೆ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಸ್ವಾಧ್ಯಾಯಕ್ಕೆ ಮನಸ್ಸು ರೆಡಿ ಆಗುತ್ತೆ. ಆ ಆ ಕೊಳಕಿರೋ ಪಾತ್ರೆಗಳು ಅಡುಗೆ ಮಾಡಿದ್ರೆ ಏನಾದ್ರು ಚೆನ್ನಾಗಿರುತ್ತೆ. ಆ ಶುದ್ಧ ಮಾಡ್ತೀವಿ, ಪಾತ್ರೆಗಳನ್ನ ರೆಡಿ ಮಾಡ್ಕೊಂತೀವಿ. ರೆಡಿ ಮಾಡ್ಕೊಂಡು ಅಡುಗೆ ಮಾಡಿದಾಗ ಏನಾಗುತ್ತೆ, ಅತ್ಯದ್ಭುತವಾಗಿರುತ್ತೆ ಅಡುಗೆ. ಅದೇ ಥರನೇ ನಾವು ಕೂಡ ಧ್ಯಾನ ಮಾಡಿ 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 ಮನಸ್ಸು ಖಾಲಿ ಆಗುತ್ತೆ, ಶಾಂತ ಆದಾಗ ಸ್ವಾಧ್ಯಾಯ ಮಾಡಿದ್ರೆ ಅದ್ಭುತವಾಗಿ ಡೈಜೆಸ್ಟ್ ಆಗುತ್ತೆ, ಆ ಜ್ಞಾನ ವಿಕಾಸ ಆಗುತ್ತೆ. ಬರ್ತಾ 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 ಏನು ಮಾಡ್ತೀವಿ, ಸ್ವಾಧ್ಯಾಯನ ಹೆಚ್ಚು ಮಾಡ್ತೀವಿ ನಮ್ಮ ಜೀವನದಲ್ಲಿ. ಅದು ಇರೋದು. ಮನಸ್ಸು ಖಾಲಿ ಆಗದೆ ಸ್ವಾಧ್ಯಾಯ ಮಾಡಿದ್ರೆ ಅರ್ಥ ಇಲ್ಲ. PSSMಗೆ ಬೇರೆ ಸೊಸೈಟಿಗೆ ಡಿಫ್ರೆನ್ಸ್ ಏನಂದ್ರೆ, ಇಲ್ಲಿ ಪ್ರತಿ ಬುಕ್ ಓದಿದ್ರು ಕೂಡ ಅರ್ಥ ಆಗುತ್ತೆ, ಜೀವನದಲ್ಲಿ ಅರ್ಥ ಆಗಿ ಆಚರಣೆ ಬರುತ್ತೆ ಜೀವನದಲ್ಲಿ. ಅದೇ ಇರೋದು ವಿಷಯ. ಸೊ ಹೀಗೇನೆ ಸ್ವಾಧ್ಯಾಯ ಕೂಡ ಒಂದು ಸಾಧನೆ ಆಗುತ್ತೆ ಜೀವನದಲ್ಲಿ. ಕೇಳಿಸ್ಕೊಳ್ಳೋದು ಕೂಡ ಸಾಧನೆ ಆಗುತ್ತೆ. ನೋಡಿ, ಒಂದೊಂದು ವಿಷಯಗಳನ್ನ ಕೇಳ್ತಿದ್ರೆ, ಅನುಭವ ಕೇಳ್ತಿದ್ರೆ ಏನಾಗುತ್ತೆ, ಜೀವನ ಪರಿವರ್ತನೆ ಹಿಡಿಯುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ, ಒಂದು ನಮ್ಮಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಗುತ್ತೆ ಸತ್ಸಂಗದಲ್ಲಿ. ಇದು ಒಂದು ಸಾಧನೆನೇ. ಕುಂತ್ಕೊಳ್ಳೋದು ಕಲ್ತ್ವಿ ನೋಡಿ, ಎಷ್ಟು ಲಭಿಸ್ತು, ಧ್ಯಾನ ಲಭಿಸ್ತು, ಸ್ವಾಧ್ಯಾಯ ಲಭಿಸ್ತು, ಸತ್ಸಂಗ ಲಭಿಸ್ತು, ಜೀವನ ಪರಿವರ್ತನೆ ಆಯಿತು, ದುಃಖ ಹೋಯ್ತು, ಪ್ರಶ್ನೆಗಳು ಹೋದ್ವು, ಆ ಆನಂದ ಬಂತು, ಮಹಾ ಸಂಪತ್ತು ಸಿಕ್ತು ನಮಗೆ. ಮಹಾ ಸಂಪತ್ತು ಏನು, ಆನಂದ, ಬ್ಲಿಸ್ಸು ನೋಡಿ. ಆ ಅಲ್ಲಿ ತೇಲ್ತಾ ಇರ್ತೀವಿ ನಾವು. ಹೇಗೆ ನಿನ್ನೆ ಮೂವಿ ನೋಡಿದಾಗ ತೇಲಿದ್ವಿ, ಆ ಥರ ನಾವು ತೇಲ್ತೀವಿ ಜೀವನದಲ್ಲಿ. ಬೇನೂ ಬೇಡ ಗುರು, ನನಗೆ ಧ್ಯಾನನೇ ಸಾಕಪ್ಪ, ಈ ಸ್ವಾಧ್ಯಾಯನೇ ಸಾಕು, ಈಗ ಈ ಜ್ಞಾನನೇ ಬೇಕು ನನಗೆ ಅನ್ಸುತ್ತೆ. ಅವಾಗ ಯಾವ ರೋಗನೂ ಕೂಡ ನಿಮ್ಮ ಹತ್ರ ಬರಲ್ಲ, ಯಾವ ವೈರಸ್ಸು ಕೂಡ ಬರಲ್ಲ. ಆನಂದದ ಮುಂದೆ ಏನು ಕೆಲಸ ಮಾಡೋದಿಲ್ಲ, ಯಾವ ರೋಗನೂ ಕೆಲಸ ಮಾಡೋದಿಲ್ಲ. ಅದು ಹಾಕ್ಬೇಕಾಗಿರೋದು. ಪ್ರತಿ ಜೀವನದಲ್ಲಿ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಇತ್ತಂದ್ರೆ ಅಲ್ಲಿ ಎಲ್ಲಿ ಆ ಒಂದು ರೋಗಗಳೇ ಇರೋದಿಲ್ಲ. ಯಾಕಂದ್ರೆ ಮನಸ್ಸು ಖಾಲಿ ಆಯಿತು. ಮನಸ್ಸು ಯಾವಾಗಲೂ ಕೂಡ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ, ಶಾಂತ ಸ್ಥಿತಿ. ಹಾಗಾಗಿ ಆರೋಗ್ಯ ವೃದ್ಧಿ ಆಯಿತು ನೋಡಿ. ಪ್ರಾಣಶಕ್ತಿ ಸುಮ್ಮನೆ ಬರ್ತಾ ಇದೆ, ಮನಸ್ಸು ಖಾಲಿ ಆಗಿದೆ. ಆ ಪ್ರಾಣಶಕ್ತಿ ಬಂದಾಗ ಬಂದಾಗ ಆನಂದ ಹೆಚ್ಚಾಗ್ತಿದೆ, ಆ ರೋಗಗಳೆಲ್ಲ ದೂರ ಆದವು. ರೋಗಗಳು ನಿನ್ನ ಹತ್ರ ಕೂಡ ಬರೋದಿಲ್ಲ, ಎಷ್ಟೋ ಕಿಲೋಮೀಟರ್ ದೂರ ಇರ್ತಾವ ಅವು ನೋಡಿ. ಹೀಗೆ ಸಾಧನೆ ಮಾಡ್ಕೊಂಡು ಜೀವನದಲ್ಲಿ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗವನ್ನ ಇವನ್ನೇ ತಿಳ್ಕೊಬೇಕು ಮಾಸ್ಟರ್ಸ್. ಯಾಕಂದ್ರೆ ಸಾಧನೆ ಬೇಕಾಗಿದ್ದು ಮನಸ್ಸು ಖಾಲಿ ಆಗ್ಬೇಕು, ಅದು ಇರೋದು. ಯಾವಾಗ ಮನಸ್ಸು ಖಾಲಿ ಆಯ್ತು, ಹೊಸ 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 ಕೆಲಸಗಳು ಪ್ರಾರಂಭ ಮಾಡ್ತೀವಿ ನಾವು, ಅದು ಇರೋದು. ಯಾಕೆ ಸಾ- ಸಾಧನೆ ಯಾಕೆ ಎಲ್ಲರೂ ಸಾಧನೆ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ, ಸಾಧನೆ ಅಂದ್ರೆ ಏನಂತ ತಿಳ್ಕೊಂಡ್ವಿ ನಾವು ಇವಾಗ. ಸಾಧನೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ, ಮನಸ್ಸು ಖಾಲಿ ಮಾಡ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇಲ್ಲ, ಎಫರ್ಟ್ ಇಲ್ಲ, ಕಾನ್ಸ್ಟೆಂಟ್ ಎಫರ್ಟ್ ಇಲ್ಲ, ಅದು ಇರೋದು ವಿಷಯ. ಇದೇ ಸಾಧನೆ. ಏನು, ಪ್ರತಿಯೊಬ್ಬ ಸಾಧಕ ನೋಡಿ, ಅವನು ಮನಸ್ಸನ್ನು ಖಾಲಿ ಮಾಡ್ಕೊಂತಾನೆ, ಮನಸ್ಸಿನ ಸ್ಥಿತಿಯಲ್ಲಿ ಇರಲ್ಲ ನೋಡಿ. ಯಾರು ಮನಸ್ಸು ಖಾಲಿ ಮಾಡ್ಕೊಂತಾರೆ, ಅವರ ಒಂದು ಪೊಟೆನ್ಷಿಯಲ್ ಅಂತಕ್ಕಂಥ ಹೊರಗೆ ಬರುತ್ತೆ ನೋಡಿ. ಒಳಗಡೆ ಅಂತರ್ಶಕ್ತಿ ಹೊರಗೆ ಬರುತ್ತೆ, ಅದು ಸ್ಫೋಟ ಆಗುತ್ತೆ. ಆ ಒಂದು ಶಕ್ತಿ ಸ್ಫೋಟ ಆದಾಗ ಎಲ್ಲ ಅದ್ಭುತಗಳು ಸೃಷ್ಟಿಯಾಗ್ತವೆ. ಯಾಕೆ ಸಾಧನೆ ಮಾಡೋಕ್ಕಾಗ್ತಿಲ್ಲ ಅಂದರೆ, ಮನಸ್ಸು ಖಾಲಿ ಮಾಡ್ಕೊಂಡಿಲ್ಲ, ಅದು ಇರೋದು ವಿಷಯ. ನಾನು ಒಂದು ಟೈಮಲ್ಲಿ 10 ಜನದಿಂದ ಮಾತಾಡೋಕೆ ಭಯ ಬೀಳ್ತಿದ್ದೆ. ಇವಾಗ ಸಮಯ ಯಾವಾಗ ಬರುತ್ತೆ ಮಾತಾಡೋಕ್ಕಂತ ವೇಟ್ ಮಾಡ್ತಿರ್ತೀನಿ. ಯಾಕಂದರೆ ಜ್ಞಾನ ಹಂಚ್ಬೇಕು, ಒಳಗಡೆ ಜ್ಞಾನ ಇದೆ, ಆ ಜ್ಞಾನದಿಂದ ಪರಿವರ್ತನೆ ಆಗುತ್ತೆ, ಅದಕ್ಕೆ ಕಾಯ್ತಾ ಇರ್ತೀನಿ ನಾನು. ಆ ಸೊ ಹಂಗೇನೆ ಪ್ರತಿಯೊಬ್ಬರು ಕೂಡ ಮನಸ್ಸು ಖಾಲಿ ಮಾಡ್ಕೊಂಡಾಗ, ನಾವು ಯಾರೇ ಒಬ್ಬ ಸಾಧಕನ ತಗೊಳ್ಳಿ, ನಮ್ಮ ಜೀವನ ಇದಾಯಿತು, ಬೇರೆಯವ್ರ ಜೀವನ ತಗೊಳ್ಳಿ, ಯಾವುದೇ ಒಬ್ಬ 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 ಸೈಂಟಿಸ್ಟ್ ತಗೊಳ್ಳಿ ನೋಡಿ, ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಒಂದು ಕರೆಂಟ್ ಕಂಡುಹಿಡಿಯೋಕ್ಕೆ ಥಾಮಸ್ ಅಲ್ವಾ ಎಡಿಸನ್ನು ಫೇಲ್ಯೂರ್ ಆದ, ಬಟ್ ಬಿಡಲಿಲ್ಲ. ಆ ಫೇಲ್ಯೂರ್ನ ಮನಸ್ಸಿಗೆ ತಗೊಳ್ಳಿಲ್ಲ, ಅದು ಇರೋದು. ನಾನು ಸೋತೆ ಅಂತಕ್ಕಂಥದ್ದನ್ನ ತಗೊಳ್ಳಿಲ್ಲ, ನಾನು ಸಾಧಿಸ್ತೀನಿ ಅಂತ. ಥಾಮಸ್ ಅಲ್ವಾ ಎಡಿಸನ್ ಏನು, ಒಂದು ಟೈಮಲ್ಲಿ ಯಾರಿಗೂ ಬೇಡದಿರೋ ಪರ್ಸನ್ನು, ಅವನು ಸ್ಕೂಲಿಂದ ಹೊರಗೆ ಹಾಕ್ತಾರೆ ನೋಡಿ. ಆ ತಾಯಿ ಬಿಡೋದಿಲ್ಲ,
ನೀನು ಮಾಡ್ತೀಯ, ಮಾಡು ಮಗ, ಮಾಡು ಮಾಡು ಅಂತ ಹೇಳಿ ಆ ಇವತ್ತು ಕರೆಂಟ್ ಕಂಡಿಡ್ದಾನೆ ನಾವು ಮಾತಾಡ್ತಿದ್ದೀವಿ. ಮೊಬೈಲ್ ವರ್ಕ್ ಆಗ್ತಿದ್ದೀವಿ ಅಂದ್ರೆ ಕರೆಂಟ್ ಬೇಕು, ನಾನು ಮಾತಾಡ್ತಿದ್ದೆ ಅಂದ್ರೆ ಕೂಡ ಕರೆಂಟ್ ಬೇಕು ಲ್ಯಾಪ್ಟಾಪಿಗೆ. ನೋಡಿ ಯಾಕೆ ನೆನೆಸ್ತಿದ್ದೀವಿ ಅಂದ್ರೆ ಸಾಧನೆ ಮಾಡಿದ್ರು, ಆ ಸೋಲನ್ನ ಅದನ್ನು ಮೆಟ್ಟಿಲಲ್ಲಿ ತಗೊಂಡ್ರು, ನಾನು ಸಾಧಿಸ್ತೀನಿ. ನೋಡಿ ಅದು ಇರೋದು. ಸೋಲನ್ನ ಸೋಲನ್ನು ತಗೊಳ್ಳಿಲ್ಲ, ಆ ಪಾಸ್ಟನ್ನ ಒಂದು ಒಂದು ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ಳಿಲ್ಲ. ಪಾಸ್ಟನ್ನ ಏನು ಮಾಡ್ಕೊಂಡ್ರು, ಒಂದು ಸ್ಟೆಪ್ ಆಗಿ ತಗೊಂಡ್ರು, ಸಾಧನೆಗೆ ಮಾರ್ಗ ಅಂತ ಹೇಳ್ಕೊಂಡ್ರು. ಅದು ಇರೋದು ವಿಷಯ. ಹಂಗಾಗಿ ಎಲ್ಲರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಏನು ಎರಡು ಬರುತ್ತೆ ಆಲೋಚನೆ, ನಾನು ಮಾಡ್ತೀನ ಇಲ್ಲ, ಮಾಡ್ತೀನಿ ಅಂತ ಒಂದು ಕಡೆ, ಮಾಡ್ತೀನ ಇಲ್ಲ ಅಂತ ಬರುತ್ತೆ. ಮಾಡ್ತೀನ ಇಲ್ಲ ಅಂತ ತೆಗೆದಾಕ್ಬೇಕು, ತುಳಿಬೇಕಂದ್ರೆ ಶಕ್ತಿ ಹೆಚ್ಚಾಗಬೇಕು. ಅದು ಇರೋದು ವಿಷಯ. ನಾವು ಕೂಡ ಈ ಜೂಮ್ ಕ್ಲಾಸಲ್ಲಿ ನಮ್ಮ ಮಾಸ್ಟರ್ಸ್ ಎಲ್ಲ ಮಾಡ್ತಿದ್ದಾರೆ, ನಾವು ಮಾಡ್ತೀವ ಇಲ್ಲ ಮಾಡ್ತೀವ ಇಲ್ಲ ಅಂದರು. ಧ್ಯಾನಕ್ಕೆ ಕೂರಿಸಿದ್ವಿ ಅವ್ರನ್ನ, ಕುತ್ಕೊಳ್ಳಿ ಧ್ಯಾನಕ್ಕೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂದ ತಕ್ಷಣ ಆ ಶಕ್ತಿ ಹೊರಗೆ ಬಂತು, ಸ್ಫೋಟ ಆಯಿತು. ಇವಾಗ ಅದ್ಭುತವಾಗಿ ಜ್ಞಾನ ಕೊಡ್ತಿದ್ದಾರೆ ಎಲ್ಲರಿಗೂ. ಹಿಂಗೇನೆ ಪ್ರತಿಯೊಬ್ಬರು ಹಿಂದೆ ಕೂಡ ಫೇಲ್ಯೂರ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಒಂದು ಮಾಡ್ತೀನ ಇಲ್ಲತಕ್ಕಂಥ ಒಂದು ನೆಗೆಟಿವ್ ಥಾಟ್ ಇರುತ್ತೆ. ಆ ನೆಗೆಟಿವ್ ಥಾಟ್ ಹೋಗ್ಬೇಕಂದ್ರೆ, ಅದನ್ನು ಹೊಡಿಬೇಕಂದ್ರೆ ಮನಸ್ಸನ್ನ ಖಾಲಿ ಮಾಡಬೇಕು, ಶಕ್ತಿನ ಹೆಚ್ಚು ಮಾಡ್ಕೋಬೇಕು, ಸ್ಫೋಟ ಆಗ್ಬೇಕು, ಎನರ್ಜಿ ಅದು ಇರೋದು. ಆ ಶಕ್ತಿ ಎಷ್ಟೆಷ್ಟು ಹೆಚ್ಚಾಗುತ್ತೆ, ನೆಗೆಟಿವ್ ಅಂತಕ್ಕಂಥದ್ದು ಸುಳಿಯಲ್ಲ. ಹೇಗೆ ರೋಗಗಳನ್ನ ಮಾತ್ರ ಸುಳಿಯಲ್ವೋ, ಅದೇ ಥರ ನೆಗೆಟಿವ್ ಕೂಡ ಸುಳಿಯಲ್ಲ ನಮ್ಮ ಸಾಧನೆಗೆ. ಪ್ರಯತ್ನ, ಕಾನ್ಸ್ಟೆಂಟ್ ಎಫರ್ಟು. ಒಂದಿನಲ್ಲ, ಥಾಮಸ್ ಅಲ್ವಾ ಎಡಿಸನ್ ಅಂತಾರ ಕಾನ್ಸ್ಟೆಂಟ್ ಎಫರ್ಟು, ಧ್ಯಾನಕ್ಕೆ ಕಾನ್ಸ್ಟೆಂಟ್ ಎಫರ್ಟು. ನಾನು ಒಂದು ದಿನ ಧ್ಯಾನಕ್ಕೆ ಕೂತ್ಕೋಬೇಕಂದ್ರೆ ಕಾನ್ಸ್ಟೆಂಟ್ ಎಫರ್ಟ್ ಬೇಕು. ಒಂದು ಸತಿ ಫಸ್ಟ್ ಏನು ಮಾಡಬೇಕು, ಒಂದು 3 ಗಂಟೆ ಕೂತ್ಕೊಳ್ಳೋದು ಕಲಿಬೇಕು. ಅದಾದಮೇಲೆ 3 ಗಂಟೆ ಕೂತಾಗ ಓಹೋ ಇಷ್ಟು ಪರಿವರ್ತನೆ ಇದೆಯಾ ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ. ಆ 3 ಗಂಟೆನೇ ಸಾಧಿಸಿಲ್ಲ ಅಂದರೆ, 3 ಗಂಟೆನೇ ಕೂತ್ಕೊಂಡಿಲ್ಲ ಅಂದರೆ 24 ಗಂಟೆ ಹೆಂಗೆ ಕೂತ್ಕೊಂತೀಯ ನೀನು? ನಿನಗೆ ಆ ಪ್ರಯತ್ನಕ್ಕೆ ಒಂದು ಒಂದು ಸೊಲ್ಯೂಷನ್ ಸಿಕ್ತು ಅಲ್ಲಿ 24 ಗಂಟೆ ಧ್ಯಾನಕ್ಕೆ. ಅವಾಗ ಏನಾಗುತ್ತೆ, ಆ ಸೊಲ್ಯೂಷನ್ ಸಿಕ್ತು, ಆರಾಮಾಗಿ 24 ಗಂಟೆ ಕೂತ್ಕೊಂತೀಯ. ಅದು ಇರೋದು. ಹೇಗೆ ಅಲ್ವಾಡಿಸನ್ಗೂ ಕೂಡ ಹೀಗೆ ಧ್ಯಾನ ಹೇಗೆ ಅರುಣೋದಯ ಬಂತು, ನೆಕ್ಸ್ಟ್ ಸೂರ್ಯೋದಯ ಬಂದೇ ಬರುತ್ತೆ. ಅಂದರೆ ಬೆಳಕು ಕಾಣಬೇಕು ಜೀವನದಲ್ಲಿ. ಬೆಳಕು ಕಾಣಬೇಕಂದ್ರೆ ಒಂದು ಪ್ರಯತ್ನ ಬೇಕು, ಸಣ್ಣ ಪ್ರಯತ್ನ ಬೇಕು. ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದು ದೊಡ್ಡ ಪರಿವರ್ತನೆಗೆ ದಾರಿ ಮಾಡುತ್ತೆ. ನೆನ್ಪಿಟ್ಕೊಳ್ಳಿದ್ನ, ಸಣ್ಣ ಸಣ್ಣ ಪ್ರಯತ್ನಗಳೇ. ಯಾವಾಗಲೂ ಸಣ್ಣ ಸಣ್ಣ ಪ್ರಯತ್ನ ಮಾಡ್ತಾನೆ ಇರಬೇಕು. ಕಾನ್ಸ್ಟೆಂಟ್ ಎಫರ್ಟ್ ಅಂತ ಹೇಳ್ತೀನಿ. ಅಂದರೆ ಯಾವಾಗಲೂ ಆ ಒಂದು ಕಂಟಿನ್ಯೂಸ್ ಆಗಿ ಆ ಪ್ರಯತ್ನ ಮಾಡ್ತಾನೆ ಇರಬೇಕು, ಕಾನ್ಸ್ಟೆಂಟ್ ಆಗಿ. ಯಾವಾಗಲೂ ಕೂಡ ಪ್ರಯತ್ನ ನಿಲ್ಬಾರ್ದು. ಅದು ಇರೋದು. ಪ್ರಯತ್ನ ಯಾಕೆ ನಿಲ್ಲುತ್ತಂದ್ರೆ ನಾವು ಪಾಸ್ಟಲ್ಲಿ ಇರ್ತೀವಿ, ಗಿಲ್ಟಲ್ಲಿ ಇರ್ತೀವಿ, ಏನೋ ಮಾಡಿದ್ವಿ ಅಂತ. ಧ್ಯಾನಕ್ಕೆ ಬಂದಿರ್ತಾರೆ, ನಡೆದೋಗಿದ್ನ ಆಲೋಚನೆ ಮಾಡ್ತಿರ್ತಾರೆ. ನಡೆದೋಗಿದ್ನ ಬಿಡಬೇಕು, ಸೈಡಿಗೆ ಇಡಬೇಕು. ಎಲ್ಲರ ಜೀವನಗಳು ಹಂಗೆ, ತಪ್ಪುಗಳು ಸಹಜ, ಏನೇ ಆಗಲಿ. ಬಟ್ ಪ್ರಯತ್ನ ನಿಲ್ಬಾರ್ದು. ಪ್ರಯತ್ನ ನಿಲ್ದಾಗ ಏನಾಗುತ್ತೆ, ಸಹಜವಾಗಿ ಸಾಧಿಸ್ತೀವಿ. ಧ್ಯಾನ ಹೇಗೆ ಸಾಧಿಸ್ಕೊಂಡ್ವಿ, ಸ್ವಾಧ್ಯಾಯ ಕೂಡ ಸಾಧಿಸ್ತೀವಿ. ಆ ಜ್ಞಾನ ಹಂಚೋದು ಕೂಡ ಸಾಧಿಸ್ತೀವಿ. ಪ್ರತಿಯೊಬ್ಬರ ಜೀವನ ಅಷ್ಟೇನೆ. ಈ ಒಂದು ಏನೇನು ಸಾಧಿಸಿದ್ದಾರೆ, ಒಬ್ಬ ಐನ್ಸ್ಟೈನ್ ಆಯಿತು, ಥಾಮಸ್ ಅಲ್ವಾ ಎಡಿಸನ್ ಆಯಿತು, ಯಾರೇ ಆಗಲಿ ಆ ಸಾಧಿಸಿರಂದ್ರೆ ಕಾನ್ಸ್ಟೆಂಟ್ ಎಫರ್ಟು ಅದಿರೋದು. ಕಾನ್ಸ್ಟೆಂಟ್ ಎಫರ್ಟ್ ಇರೋದಿಲ್ಲ. ಆ ಜ್ಞಾನೋದಯ ಹೊಂದ್ಬೇಕಂದ್ರೆ ಆ ಕಥೆನಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಅವನು ಕಾನ್ಸ್ಟೆಂಟ್ ಎಫರ್ಟ್ ಹಾಕ್ದ, ಬಟ್ ಆಗುತ್ತೋ ಇಲ್ಲ ಅನ್ಕಂಡ. ಮತ್ತೆ ಇಷ್ಟು ಪ್ರಯತ್ನ ಮಾಡದೆ ಆಗುತ್ತೋ ಇಲ್ಲ ಅನ್ಕಂಡ. ಆಗಿದ್ದಾಗ್ಲಿ ಸಾಧಿಸ್ತೀನಿ. ಬೇರೆಯವ್ರು ಸಾಧಿಸಿದಾರ ಅಂದ್ರೆ, ಒಬ್ಬ ಬುದ್ಧ ಸಾಧಿಸಿದಾನ ಅಂದ್ರೆ ನಾನು ಯಾಕೆ ಸಾಧಿಸಲ್ಲ? ಇದು ಬರಬೇಕು. ಬುದ್ಧ ನಾನು ಬೇರೆನಾ? ಅವನಿಗೆ ಏನಾದರೂ ಸ್ಪೆಷಲ್ ಆಗಿ ಯಾರೋ ಶಕ್ತಿ ಕೊಟ್ರ? ಇಲ್ಲ. ಅವನು ವೈರಾಗ್ಯ ಅಷ್ಟು ದೊಡ್ಡದಾಗಿತ್ತು, ಬೆಟ್ಟದಷ್ಟು ವೈರಾಗ್ಯ ಇತ್ತು ಅವನಿಗೆ. ಇವನಿಗೆ ಬೆಟ್ಟದಷ್ಟು ವೈರಾಗ್ಯ ಇಲ್ಲ, ಇನ್ನೂ ವೈಭೋಗ ಬೇಕಂತಿದ್ದಾನೆ ಇನ್ನು. ಹಂಗಾಗಿ ಏನಾಗುತ್ತೆ, ಮಾಡ್ತೀನ ಇಲ್ಲ ಅಂತಕ್ಕಂಥದ್ದು ಬರುತ್ತೆ. ಅದು ಬರಬೇಕು. ಸಾವ ಧ್ಯಾನ ಎರಡು ಇರಬೇಕು. ಅವಾಗ ಏನಾಗುತ್ತೆ, ಕುಂತ್ಕೊಂತೀವಿ ನಾವು. ಹಂಗೆ ಬರ್ಬೇಕು ವೈರಾಗ್ಯ. ಅಥವಾ ಸಾಧಿಸ್ತೀನಿ, ಏನು ನೋಡ್ಕೊಂಡು ಬಿಡೋಣ ಈ ಜೀವನ, ನೋಡೋಣ ಅದು ಏನಾಗುತ್ತಾಗಲಿ. ಆ ಒಂದು ಆ ಆ ಒಂದು ಗುರಿ ಮುಟ್ಟ ತನಕ ಬಿಡೋದಿಲ್ಲ. ಏನಾದ್ರೂ ಆಗಲಿ, ಹೆಚ್ಚಂದ್ರೆ ಈ ದೇಹ ಹೋಗ್ಬೋದು ಅಂತ ಕುಂತ್ರೆ ಯಾಕೆ ಸಾಧಿಸೋದಿಲ್ಲ? ಅದು ಇರೋದು ವಿಷಯ. ಅಂದರೆ ಬೇಡದಿರೋ ವಿಷಯಗಳನ್ನ ತಲೆಯಲ್ಲಿ ಹಾಕ್ಕಂತೀವಿ. ನಮಗೆ ಧ್ಯಾನ ಸಾಧಿಸಿಲ್ಲ ಅಂತಂದರೆ ಬೇಡದಿರೋ ವಿಷಯ ಹಾಕ್ಕೊಂಡಿರ್ತೀವಿ. ಬೇಡದಿರೋ ವಿಷಯ ಬಿಟ್ಟಾಕ ಫಸ್ಟ್ ನೀನು ಮನಸ್ಸಿನ ತೆಗೆದಾಕು, ಸಹಜವಾಗಿ ಕುತ್ಕೊಂತೀಯ ನೀನು. ಅವಾಗ ಮನಸ್ಸು ಖಾಲಿ ಆಗೋದಿಲ್ಲ, ಚೆನ್ನಾಗಾಗಲ್ಲ ಧ್ಯಾನ. ಯಾಕಂದರೆ ಯಾವುದೋ ವಿಷಯದಲ್ಲಿ ಸಿಗಾಕೊಂಡಿರ್ತೀವಿ ನಾವು. ಅಲ್ಲಲ್ಲಿ ಸಿಗಾಕೊಳ್ಳೋದು, ಒಂದು ತಪ್ಪು ಕೆಲಸಗಳು ಮಾಡ್ಕೊಂಡು, ಟೈಮ್ ವ್ಯರ್ಥ ಮಾಡ್ಕೊಂಡು, ಎನರ್ಜಿ ವ್ಯರ್ಥ ಮಾಡ್ಕೊಂಡಿರ್ತೀವಿ. ಹಂಗಾಗಿ ಮನಸ್ಸು ಖಾಲಿ ಆಗೋದಿಲ್ಲ. ಫಸ್ಟ್ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ಕುತ್ಕೋಬೇಕು. 1 ದಿನ 2 ದಿನ ಕುಂತ್ರೆ ಎಲ್ಲಿ ಸಮಸ್ಯೆ ಎಡುತ್ತಾ ಇದೀವಿ ಗೊತ್ತಾಗುತ್ತೆ.
ಪ್ರಯತ್ನಗಳಲ್ಲೂ ಅಷ್ಟೇನೆ. ಎಲ್ಲಿ ಎಡುತ್ತಾ ಇದೀವಿ ಅಂತ ಗೊತ್ತಾಗಬೇಕಂದ್ರೆ ಫಸ್ಟ್ ನಮ್ಮೊಳಗೆ ನಾವು ಹೋಗ್ಬೇಕು, ಅಲ್ಲಿ ಆ ಒಂದು ರೂಟನ್ನು ಅರ್ಥ ಮಾಡ್ಕೋಬೇಕು. ಅದು ಇರೋದು ವಿಷಯ. ಯಾಕೆ ಸಾಧಿಸಲ್ಲ ಅಂದ್ರೆ ರೂಟ್ನ ಸಮಸ್ಯೆಗಳನ್ನ ಸರಿಯಾಗಿ ಅಧ್ಯಯನ ಮಾಡೋದಿಲ್ಲ. ಸಮಸ್ಯೆಯನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರು, ಆ ಕರೆಂಟ್ ಯಾಕೆ ಬೋಲ್ಟ್, ಆ ಲೈಟ್ ಯಾಕೆ ಹತ್ತಾ ಇಲ್ಲ ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ರು ಅವರು. ಎಲ್ಲಿ ಆ ಒಂದು ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರು, ಎಲ್ಲಿ ಸ್ಟಾಪ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಡ್ರು. ಹೇಗೆ? ಕಾನ್ಸ್ಟೆಂಟ್ ಎಫರ್ಟ್ ಇಂದ. ಅದಿರೋದು ಕಾನ್ಸ್ಟೆಂಟ್ ಎಫರ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟೆಂಟ್ ಎಫರ್ಟ್ ಆಗ್ತಾ 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 ಗೊತ್ತಾಯ್ತು, ಓಹೋ ಇಲ್ಲಿ ಸಮಸ್ಯೆ ಆಗ್ತಿದ್ಯಾ. ಒಂದ್ ಕಡೆ ಸಮಸ್ಯೆ ತಿಳ್ಕೊಂಡ್ರು, ಮತ್ತೊಂದ್ ಕಡೆ ಸಮಸ್ಯೆ ಬಂತು, ಮತ್ತೆ ನೆಕ್ಸ್ಟ್ ಅಲ್ಲಿ ತಿಳ್ಕೊಂಡ್ರು, ತಿಳ್ಕೊಂಡು ಒಂದು ದಿನ ಲೈಟು ಆನ್ ಆಯ್ತು. ನೋಡಿ, ಹಂಗೇನೆ ನಮ್ಮ ಜೀವನದಲ್ಲೂ ಕೂಡ ಲೈಟ್ ಆನ್ ಆಗ್ಬೇಕು, ಬೆಳಕು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕಾನ್ಸ್ಟೆಂಟ್ ಎಫರ್ಟ್ ಯಾವತ್ತಿರ್ಬೇಕು. ಅದು ಇರೋದು. ಕಾನ್ಸ್ಟೆಂಟ್ ಎಫರ್ಟ್ ಹಾಕ್ಬೇಕಂದ್ರೆ ಏನ್ ಬೇಕು? ಪಾಸ್ಟ್ ಅನ್ನು ತೆಗೆದಾಕ್ಬೇಕು, ಆಗೋಗಿದ್ದನ್ನ ಬಿಡಬೇಕು. ಅದು ಇರೋದು. ಜೊತೆಗೆ ಯಾಕೆ ಸಾಧಿಸಲ್ಲ ಅಂತಕ್ಕಂಥ ಒಂದು ಛಲ ಬರಬೇಕು, ಹಠ ಬರಬೇಕು. ಅದು ಇರೋದು. ಬೇರೆಯವ್ರು ಸಾಧಿಸಿದರೆ ನಾನು ಯಾಕೆ ಸಾಧಿಸೋದಿಲ್ಲ? ಅವರು ಕೂಡ ತಾಯಿ ಗರ್ಭದಿಂದ ಬಂದಿರೋದು, ನಾನು ಕೂಡ ತಾಯಿ ಗರ್ಭದಿಂದ ಬಂದಿರೋದು, ಬೇರೆನಾ ನಾನು ಅಂತ ತಿಳ್ಕೊಂಡಾಗ ಖಂಡಿತ ಸಾಧಿಸ್ತೀವಿ. ಅದು ಇರೋದು. ಯಾರು ಸ್ಪೆಷಲ್ ಅಲ್ಲ, ನೆನ್ಪಿಟ್ಕೊಬೇಡಿ ಇದು. ಯಾಕಂದ್ರೆ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನನೇ. ವಯಸ್ಸಾದ್ರೂ ಕೂಡ ಸಂಬಂಧ ಇಲ್ಲ. ದೇಹಕ್ಕೆ ವಯಸ್ಸಾಗುತ್ತೆ ಹೊರತು ಮನಸ್ಸಿಗೆ ವಯಸ್ಸಿಲ್ಲ, ಆತ್ಮಕ್ಕೆ ವಯಸ್ಸಿಲ್ಲ, ಶಕ್ತಿಗೆ ವಯಸ್ಸಿಲ್ಲ. ಶಕ್ತಿ ಯಾವಾಗಾದ್ರೂ ಯಾರು ಪಡಿಬೋದು. 100 ವರ್ಷದಲ್ಲಿ ಸಾಧಿಸಿದವ್ರು ಎಷ್ಟೋ ಜನ ಇದ್ದಾರೆ ಭೂಮಿ ಮೇಲೆ. ಅವರೆಲ್ಲ ಯಾಕೆ ಸಾಧಿಸಿದ್ರು ಅಂದ್ರೆ ಕಾನ್ಸ್ಟೆಂಟ್ ಎಫರ್ಟ್ ಹಾಕಿದ್ರು, ತಮ್ಮ ಮೇಲೆ ತಮಗೆ ವಿಶ್ವಾಸ ಇಟ್ರು. ಅದು ಇರೋದು. ಸೊ ಹಂಗಾಗಿ ಸಾಧನೆ ತಿಳ್ಕೊಂಡ್ವಿ. ಸಾಧನೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಕಾನ್ಸ್ಟೆಂಟ್ ಎಫರ್ಟ್ ಇಲ್ಲ, ತಮ್ಮ ಮೇಲೆ ತಮಗೆ ವಿಶ್ವಾಸ ಇಲ್ಲ, ಬೇಡ್ದಿರ ಅಜ್ಞಾನದಲ್ಲಿ ಇದ್ದಾರೆ. ಅದು ಇರೋದು ವಿಷಯ. ಆ ಒಂದು ಅಜ್ಞಾನದಿಂದ ಜ್ಞಾನಕ್ಕೆ ಬರಬೇಕು. ಏನಪ್ಪ ಅಜ್ಞಾನ ಅಂದ್ರೆ, ಏನಾದರೂ ಸಾಧಿಸ್ಬೋದೆ ನಾನು, ನನ್ನಲ್ಲಿ ಕೂಡ ಅನಂತವಾದ ಶಕ್ತಿ ಇದೆ. ಸೃಷ್ಟಿ ಎಲ್ಲರಿಗೂ ಕೂಡ ಸೇಮ್ ಶಕ್ತಿ ಕೊಟ್ಟಿದೆ. ಕಾಲು ಇಲ್ದವರು ಸಾಧಿಸ್ತಾರೆ, ಮಾತು ಬರ್ದಿರೋರು ಸಾಧಿಸ್ತಾರೆ, ಕಣ್ಣು ಇಲ್ದವರು ಸಾಧಿಸ್ತಾರೆ. ಕಣ್ಣಿಲ್ದವರು ಎಷ್ಟು ಜ್ಞಾನ ಕೊಡ್ತಾರೆ. ಬಸವನಂದ ಸ್ವಾಮೀಜಿಗಳು ಅಂತಿದ್ದಾರೆ ಗದಗಲ್ಲಿ. ಅವರಿಗೆ ಕಣ್ಣಿಲ್ಲ, ಬಟ್ ಎಷ್ಟು ಜ್ಞಾನ ಇದೆ ಅವ್ರ ಹತ್ರ, ಪಾಂಡಿತ್ಯ ಇದೆ ಅಷ್ಟೇ, ಧ್ಯಾನ ಇಲ್ಲ. ಆದ್ರೆ ಹಂಗಾಗಿ ಅಷ್ಟು ಪಾಂಡಿತ್ಯ ಸಂಪಾದಿಸಿದ್ರು ಅಂದ್ರೆ ಏನು? ಕಾನ್ಸ್ಟೆಂಟ್ ಎಫರ್ಟ್ ಹಾಕಿದ್ರು. ಅದು ಇರೋದು. ಕಾನ್ಸ್ಟೆಂಟ್ ಎಫರ್ಟ್ ಹಾಕಿ ಆ ಪಾಂಡಿತ್ಯನ ಸಾಧಿಸಿದ್ರು. ನೋಡಿ, ಆ ಪಾಂಡಿತ್ಯ ಕೇಳಕ್ಕೆ ಆ ಕಣ್ಣಿಲ್ದವ್ರ ಹತ್ರ ಬರ್ತಾರೆ ಎಲ್ಲರೂ ಕೂಡ, ಗುರು ಅಂತ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಪಾಂಡಿತ್ಯ ಇದೆ ಅಲ್ಲಿ. ಸೊ ಹಂಗಾಗಿ ಎಲ್ಲರೂ ಸಾಧಿಸಿದ್ರಂದ್ರೆ ಕಾನ್ಸ್ಟೆಂಟ್ ಎಫರ್ಟು, ಸಾಧಿಸ್ತೀನಿ ಅಂತಕ್ಕಂಥ ಛಲ, ಅದು ಇರೋದು. ಗಿಲ್ಟ್ ಇಲ್ಲ, ಅದು ಇರೋದು. ಸೊ ಸಾಧನೆ ಗೊತ್ತಾಯ್ತು, ಯಾಕೆ ಸಾಧನೆ ಮಾಡಲ್ಲ ಅಂತ ಗೊತ್ತಾಯ್ತು. ಸಾಧನೆ ಮಾಡಿದ್ರೆ ಏನಾಗುತ್ತೆ? ಸಾಧನೆ ಮಾಡಿದ್ರೆ ಏನಾಗುತ್ತೆ? ನಾವು ನಿನ್ನೆ ಮೂವಿ ನೋಡಕ್ಕೆ ಎಲ್ಲರೂ ಹೋದ್ವಿ, ನಮ್ಮ ಗುರುಗಳ ಮೂವಿ. ಯಾಕೆ? ಸಾಧಕರು ಅವರು, ಪ್ರಪಂಚಕ್ಕೆ ಬೆಳಕಾದ್ರು. ನೋಡಿ, ಎಷ್ಟು ಅವಮಾನಗಳಾದ್ರು, ಎಷ್ಟು ತೊಂದರೆಗಳು ಬಂದ್ರು, ಜೇಬಲ್ ದುಡ್ಡಿಲ್ಲ ಅಂದ್ರೂ ಕೂಡ ಸಾಧಿಸಿ ತೋರಿಸಿದ್ರು. ಏನು ಧ್ಯಾನ ಧ್ಯಾನ ಹಂಚಿದ್ರು ಎಲ್ಲರಿಗೂ ಕೂಡ. ಎಷ್ಟು ಜನನ್ನ ಎನ್ಲೈಟನ್ ಮಾಡಿದ್ರು. ಇವಾಗ ನಾವೆಲ್ಲ ಮಾತಾಡ್ತೀವಿ ಅಂದ್ರೆ ಆ ಗುರುನೇ ಕಾರಣ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಆ ಒಂದು ಜ್ಞಾನನೇ ಕಾರಣ. ನಮ್ಮ ಜೀವನಗಳು ಬೆಳಕಾಗಿದಾವೆ ಅಂದ್ರೆ ಅವರೇ ಕಾರಣ. ಹಂಗಾಗಿ ನಾವೇನ್ ಮಾಡಿದ್ವಿ? ಅವ್ರ ಮೂವಿ ನೋಡಕ್ ಹೋಗಿದ್ವಿ, ಸಾಧಕರ ಮೂವಿ. ನೋಡಿ, ಆತರ ಸಾಧನೆ ಮಾಡಿದಾಗ ಎಲ್ಲರೂ ನಮ್ಮನ್ನ ಹೊಗಳ್ತಾರೆ. ಜೊತೆಗೆ ಎಲ್ಲರ ಜೀವನ ಬೆಳಕಾಗ್ತವೆ. ಅದಿರೋದು. ಫಸ್ಟು ನಮಗೆ ನಾವು ಸ್ಯಾಟಿಸ್ಫೈ ಆಗ್ತೀವಿ. ಏನು? ಆ ನಮ್ಮಲ್ಲಿರ್ತಕ್ಕಂಥ ದುಃಖ ಹೋಗುತ್ತೆ, ನೋವುಗಳು ಹೋಗ್ತವೆ, ಪ್ರಶ್ನೆಗಳು ಹೋಗ್ತವೆ, ಆನಂದ ತುಂಬುತ್ತೆ. ನೋಡಿ, ಅದು ಫಸ್ಟು ಸಾಧನೆಯಿಂದ ಬರ್ತಕ್ಕಂಥ ಪ್ರತಿಫಲ. ಜೊತೆಗೆ ಹೇಳಿ 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 ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ. ಬನ್ನಿ ಬನ್ನಿ ಅಂತಾರೆ. ಮೊದಲು ಬೇಡ ಅನ್ನೋರು ಎಲ್ಲರೂ ಬನ್ನಿ ಅಂತಾರೆ. ಯಾವಾಗ ಬರ್ತೀರಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಯಾರು ಮಾಸ್ಟರ್ ಆಗ್ತಾನೆ ಅವನು ಲೀಡರ್ ಆಗ್ತಾನೆ ಅಂತ ಜೀವನದಲ್ಲಿ. ನೆನ್ಪಿಟ್ಕೊಳ್ಳಿ, ಅದ್ಭುತವಾದ ಮಾತಿದು. ಯಾರು ಮಾಸ್ಟರ್ ಆಗ್ತಾನೆ ಲೀಡರ್ ಆಗ್ತಾನಂತ ಎಲ್ಲರಿಗೂ ಕೂಡ. ಮಾಸ್ಟರ್ ಅಂದ್ರೇನು? ತನ್ನ ಜೀವನ ಮೇಲೆ ತಾನು ಆಧಿಪತ್ಯ ಸಂಪಾದಿಸ್ಕೊಂತಾನೆ. ತನ್ನ ಜೀವನದ ಮೇಲೆ ಕಂಪ್ಲೀಟ್ ಆಗಿ ಆಧಿಪತ್ಯ ಸಂಪಾದಿಸ್ಕೊಂತಾನೆ. ತನ್ನ ಜೀವನ ಹೇಗೆ ನಾನು ಇಟ್ಕೋಬೇಕಂತಕ್ಕಂಥ ಅನ್ಕೊಂಡಿದ್ದೋ ಭೂಮಿ ಬರೋಕ್ಕಿಂತ ಮುಂಚೆ, ಅದನ್ನ ಪಡಿತಾನೆ. ಅದು ಇರೋದು. ಅವನು ಮಾಸ್ಟರ್ ಆಗ್ತಾನೆ. ಅವನು ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಅಳೋದಿಲ್ಲ, ನನ್ನ ಕೈಲಿ ಆಗುತ್ತಾ ಇಲ್ಲ ಅಂತಕ್ಕಂಥ ಆಲೋಚನೆ ಕೂಡ ಬರೋದಿಲ್ಲ. ಮಾತು ದೂರ ಆಯ್ತು, ಆಲೋಚನೆ ಕೂಡ ಬರೋದಿಲ್ಲ. ಜೊತೆಗೆ ಏನನ್ನೂ ಬೇಡ ಅನ್ನೋದಿಲ್ಲ ಜೀವನದಲ್ಲಿ. ಕಷ್ಟ ನಷ್ಟಗಳನ್ನ ಬೇಡ ಅನ್ನೋದಿಲ್ಲ, ಮಾನ ಅವಮಾನಗಳನ್ನ ಬೇಡ ಅನ್ನಲ್ಲ. ನಾವು ಕ್ಲಾಸಲ್ಲಿ ಕೇಳಿದ್ವಲ್ಲ, ಅವನು ಮಾಸ್ಟರ್ ಆಗ್ತಾನೆ, ಅವಾಗ ಅವನು ಲೀಡರ್ ಕೂಡ ಆಗ್ತಾನೆ. ನೋಡಿ,
ಸಹಜವಾಗಿ ತಾನು ಮಾಸ್ಟರಿ ಸಂಪಾದಿಸ್ಕೊಂಡ್ರೆ ತನ್ನ ಜೀವನದಲ್ಲಿ ಜೀವನದ ಮೇಲೆ ಸಾಧನೆ ಮಾಡಿ ತನ್ನ ಜೀವನದ ಮೇಲೆ ತಾನು ಒಂದು ಮಾಸ್ಟರ್ನೇ ಸಂಪಾದಿಸ್ಕೊಂಡವನು ಎಲ್ಲರನ್ನು ಕೂಡ ಮಾಸ್ಟರ್ ಆಗಕ್ಕೆ ದಾರಿ ಹೇಳ್ತಾನೆ ನೋಡಿ. ಸಾಧಕ ಹೇಗೆ ನಾವು ನಮ್ಮ ಮನೇಲಿ ಕೂತಿದ್ವಿ, ನಮ್ಮ ಲೇಡೀಸು ಕ್ಲಾಸ್ ಮಾಡ್ತಾರೆ, ಅವರೆಲ್ಲ ಮನೆಗೆ ಮಾತ್ರ ಸೀಮಿತ ಆಗಿದ್ರು, ಗಂಡ ಮಕ್ಕಳು ಅಷ್ಟಕ್ಕೆ ಸೀಮಿತ ಆಗಿದ್ರು. ಅವರು ಕೂಡ ಏನಾಗ್ತಿದ್ದಾರೆ ಇವಾಗ ಹೇಳಿ ಎಲ್ರಿಗೂ ದಾರಿ ತೋರಿಸ್ತಿದ್ದಾರೆ. ಅವ್ರು ಯಾವಾಗ ಕ್ಲಾಸ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಬೇರೆಯವರು. ಯಾಕಂದ್ರೆ ಸಾಧಕರು ಅವರು, ಮಾಸ್ಟರ್ ಆಗಿದ್ದಾರೆ ಅವರು. ಅದು ಇರೋದು ವಿಷಯ. ಎಲ್ಲರೂ ಮಾಸ್ಟರ್ಸ್ ಆಗಬೇಕು. PSSM ಇರೋದೇ ಮಾಸ್ಟರ್ಗಳ ಒಂದು ಸಮೂಹ. ಇಲ್ಲಿ ಶಿಷ್ಯಂದ್ರು ಇಲ್ಲ. ಇಲ್ಲಿ ಶಿಷ್ಯಂದ್ರಿಗೋಸ್ಕರ ಅಲ್ಲ ಸಂಸ್ಥೆ ಇದು ನೋಡಿ. ಇದು ಮಾಸ್ಟರ್ಗಳ ಸಮೂಹ. ಇದು ಮಾಸ್ಟರ್ ಅಂದ್ರೇನು? ಅವ್ರ ಜೀವನದ ಮೇಲೆ ಅವ್ರ ಆಧಿಪತ್ಯ ಸಂಪಾದಿಸ್ಕೊಂಡಿದ್ದಾರೆ ಅವರು. ಹಂಗಾಗಿ ಆ ಜ್ಞಾನ ಏನಾಗ್ತಿದೆ, ಅಂತರಂಗದಿಂದ ಬರ್ತಿದೆ. ಆ ಸಂಪಾದಿಸ್ಕೊಂಡಿರ್ತಕ್ಕಂಥ ಜ್ಞಾನ ಹೊರಗೆ ಬರ್ತಾ ಇದೆ. ಅದು ಇರೋದು. ಯಾರು ಸಂಪಾದಿಸ್ಕೊಂಡಿಲ್ಲ ಅವ್ರು ಇನ್ನೂ ಕಲಿತಾ ಇದ್ದಾರೆ. ಯಾರು ಕಲಿಯಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಅವರು ಅಧೋಗತಿ. ಅವ್ರು ಬೇಡ ಬೇಡ, ಪ್ರಯತ್ನ ಆಗಬೇಕು. ಅದಕ್ಕೆ ಪ್ರಯತ್ನ ಮಾಡಿದ್ರು ಯಾವತ್ತು ಬೆಳಕಾಗ್ತದೆ ಜೀವನಕ್ಕೆ. ಅಂದ್ರೆ ನಾವು ಎಷ್ಟೋ ಜನ ಫ್ರೆಂಡ್ಸ್ನ ಸಂಪಾದಿಸ್ಕೊಂತೀವಿ, ಒಂದು ದೊಡ್ಡ ಸಂಸಾರ ಫ್ಯಾಮಿಲಿ ಸಂಪಾದಿಸ್ಕೊಂತೀವಿ, ಆತ್ಮ ಬಂಧುಗಳನ್ನ ಸಂಪಾದಿಸ್ಕೊಂತೀವಿ. ಜ್ಞಾನ ಸಂಪಾದಿಸ್ಕೊಂಡು ಎಲ್ಲರಿಗೂ ಸೇವೆ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಸೇವೆ ಮಾಡಿ ಆತ್ಮ ಬಂಧುಗಳನ್ನ ನಾವು ಸಂಪಾದಿಸ್ಕೊಂತೀವಿ. ಹೇಗೆ ನಮ್ಮ ಗುರುಗಳು ಕೋಟಿ ಕೋಟಿ ಆತ್ಮ ಬಂಧುಗಳನ್ನ ಸಂಪಾದಿಸ್ಕೊಂಡ್ರು, ನಾವು ಕೂಡ ಆತ್ಮ ಬಂಧುಗಳನ್ನ ಸಂಪಾದಿಸ್ಕೊಂತೀವಿ ಸಾಧನೆ ಮಾಡಿ. ನೋಡಿ ಹೇಗಿದೆ ವಿಷಯ. ಸೊ ಇದಕ್ಕೆ ಸಾಧನೆ ಬೇಕು, ಕಾನ್ಸ್ಟೆಂಟ್ ಎಫರ್ಟ್ ಬೇಕು, ಮನಸ್ಸು ಖಾಲಿ ಆಗಬೇಕು. ಬೇಡದಿರ ಹುಚ್ಚುಚ್ಚು ಕೆಲಸಗಳಿಗೆ ತಲೆ ಆಗ್ಬಾರ್ದು, ಬೇರೆಯವ್ರ ಕಿವಿ ಕೊಡಬಾರ್ದು. ನಿನ್ನ ಅಂತರಂಗ ಏನು ಹೇಳ್ತಿದೆ ಯಾವತ್ತು ಅದಕ್ಕೆ ಕಿವಿ ಕೊಡು, ಅದನ್ನ ಅರ್ಥ ಮಾಡ್ಕ. ಅದು ಯಾವತ್ತು ಸರಿಯಾಗಿ ಹೇಳುತ್ತೆ. ಬೇರೆಯವ್ರಿಗೆ ನಿನ್ನ ಜೀವನದಲ್ಲಿ ಅವ್ರು ಯಾರು ಹೇಳಕ್ಕೆ ನಿನಗೆ, ಅವ್ರಿಗೆ ಏನು ಗೊತ್ತು ನಿನ್ನ ಜೀವನ? ಸಣ್ಣ ಸಣ್ಣ ಕೋರಿಕೆಗಳು, ನನಗೆ ಅದು ಬೇಕು, ಸ್ಟೇಜ್ ಬೇಕು, ನನಗೆ ಕೊಂಡಾಡಬೇಕು. ನೋಡಿ ಇನ್ನು ಮನ್ಸಲ್ಲಿ ಇದೀವಿ ನಾವು. ಇನ್ನು ಈ ತರ ಅಜ್ಞಾನದಲ್ಲಿ ಬಿದ್ದು 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 ಏನ್ ಮಾಡ್ತೀವಿ, ಸಾಧನೆನ ದೂರ ಮಾಡ್ಕೊಂತೀವಿ. ಇದು ಕೂಡ ಇಂಪಾರ್ಟೆಂಟ್. ಯಾಕೆ ಸಾಧನೆ ಮಾಡಲ್ಲ ಅಂದ್ರೆ ಅಜ್ಞಾನಗಳು. ಬೇರೆಯವ್ರ ಕಿವಿ ಕೊಡ್ತೀವಿ ನಾವು. ಮೂರ್ಖರ ಮಾತುಗಳಿಗೆ ಕಿವಿ ಕೊಡ್ತೀವಿ ನಾವು. ಮೂರ್ಖರ ಮಾತುಗಳಿಗೆ ಕಿವಿ ಕೊಟ್ರೆ ನೀನು ಬೇರೆಯವ್ರು ನಿನ್ನ ಜೀವನ ಮೇಲೆ ನೀನು ಫಸ್ಟ್ ಮಾಸ್ಟರಿ ಸಂಪಾದಿಸ್ಕೊಳಲ್ಲ. ಬೇರೆಯವರು ಕೂಡ ನೀನು ಬೇರೆಯವ್ರು ನಿನಗೆ ಬರದೇ ಬೇಡ ಅಂತ ಬಯಸ್ತಾರೆ. ಯಾಕಂದ್ರೆ ನೀನು ತೊಂದರೆ ಕೊಡ್ತಿರ್ತೀಯ ನಿನ್ನ ಅಜ್ಞಾನದಿಂದ. ಯಾಕಪ್ಪ ಬರ್ತಾನೆ ಇವನು ಅಂತ ಅನ್ಕೊಂತಿರ್ತಾರ ಅವ್ರು. ಯಾರು ಸಾಧನೆ ಮಾಡ್ತಾರೆ ಅವ್ರನ್ನ ಬನ್ನಿ ಯಾವಾಗ ಬರ್ತೀರಿ, ಏನ್ ಕೊಡ್ಲಿ ನಿಮಗೆ ತಿನ್ನಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆ ಏನೋ ಕೊಡ್ಬೇಕಂತ ಎಲ್ಲರೂ ಕೂಡ. ಯಾಕಂದ್ರೆ ಅವನು ಯಾವತ್ತು ಬೇರೆಯವ್ರಿಗೆ ಒಳಕೆ ಮಾಡ್ತಿರ್ತಾನೆ. ಅವನು ಯಾವತ್ತೂ ತೊಂದರೆ ಕೊಡೋದಿಲ್ಲ. ತನ್ನ ಆಲೋಚನೆಗಳಿಂದ ಆಯ್ತು, ತನ್ನ ಮಾತುಗಳಿಂದ ಆಯ್ತು. ಅವನು ಏನು ಬಯಸೋದಿಲ್ಲ. ಮತ್ತೆ ನೀವು ಧ್ಯಾನ ಮಾಡಿ ಅಂತಾನೆ ಬಯಸ್ತಾನೆ ನೋಡಿ. ನೀವು ಇನ್ನೂ ಹೆಚ್ಚು ಕ್ಲಾಸ್ ಮಾಡಿ, ಇನ್ನೂ ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾ ಇರ್ತಾನೆ ಯಾವಾಗಲೂ ಎಲ್ರಿಗೂ ಕೂಡ. ಅಂದ್ರೆ ಅಂಥವ್ನು ಎಲ್ರಿಗೂ ಪ್ರೀತಿ ಪೂರ್ವಕ ಆಗ್ತಾನೆ. ನಮ್ಮ ಗುರುಗಳು ಅದೇ ಮಾಡ್ತಿದ್ರು. ಯಾರ ಕಡೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ನೀ ಧ್ಯಾನ ಮಾಡು, ಅದೇ ನನಗೆ ನೀನೇನಾದ್ರು ಕೊಡ್ಬೇಕಂತಿದ್ಯಾ, ನೀ ಧ್ಯಾನ ಮಾಡು, ನೀನು ಆಚರಣೆ ಮಾಡು. ನೋಡಿ ಅಂಥವನು ಎಲ್ಲರಿಗೂ ಇಷ್ಟ ಆಗ್ತಾನೆ. ಅವನು ಸಾಧಕ. ಅವನು ನಮ್ಮ ಗುರುಗಳ ಥರ ಆಗ್ಬೇಕು. ನಾವು ಕ್ಲಾಸ್ ಕೇಳ್ತಿದ್ದೀವಿ ಅಂದ್ರೇನು, ಆ ಗುರುಗಳು ತರಗೋಸ್ಕರ ಕ್ಲಾಸ್ ಕೇಳ್ತಿದ್ದೀವಿ ಇವಾಗ, ಬೇರೆ ಏನಿಲ್ಲ ನಮಗೆ. ಸೊ ಹಂಗಾಗಿ ಯಾರು ಸಾಧನೆ ಮಾಡ್ತಾರೆ ಅವರು ಖಂಡಿತ ಎಲ್ಲರಲ್ಲೂ ಕೂಡ ಆ ಒಂದು ಆ ಪರಿವರ್ತನೆಗೆ ಆ ಒಂದು ಮೋಟಿವೇಶನ್ ಆಗ್ತಾರೆ ಎಲ್ಲರೂ ಕೂಡ. ಅದು ಆಗ್ಬೇಕು. ಎಲ್ಲರ ಜೀವನಕ್ಕೂ ಮೋಟಿವೇಶನ್ ಆಗ್ತಾರೆ. ತನ್ನ ಜೀವನ ತಾನು ಮಾಸ್ಟರ್ ಸಂಪಾದಿಸ್ಕೊಂಡ ಅವಾಗ ಏನ್ ಮಾಡ್ತಾನೆ, ಎಲ್ಲರ ಜೀವನಕ್ಕೂ ಕೂಡ ಮಾಸ್ಟರ್ ಆಗ ದಾರಿ ಹೇಳ್ಕೊಡ್ತಾನೆ ಸಾಧಕ. ಅದು ವಿಷಯ. ಆಗ್ಬೇಕು ನಾವು. ಅವಾಗೆ ಆತ್ಮ ಪೂರ್ಣಾತ್ಮ ಆಗುತ್ತೆ. ಅದು ಇರೋದು ವಿಷಯ. ಆತ್ಮ ಒಂದು ಮಗು ತಾಯಿ ಆಗ್ಬೇಕಂದ್ರೆ ಎಷ್ಟು ಬೆಳವಣಿಗೆ ಬೇಕು, ಅದೇ ತರ ಒಂದು ಆತ್ಮ ಫಸ್ಟು ತಾನು ಏನಂತ ತಿಳ್ಕೊಳುತ್ತೆ, ತಾನು ಆತ್ಮ ಪದಾರ್ಥ ಅಂತ ತಿಳ್ಕೊಳುತ್ತೆ. ಸೇವೆ ಮಾಡಿ ಪೂರ್ಣಾತ್ಮ ಆಗುತ್ತೆ, ಬ್ರಹ್ಮಾತ್ಮ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿಂದ ನಾವು ಹೋಗ್ತೀವಿ, ಮೇಲಿನ ಲೋಕಕ್ಕೆ ಹೋಗ್ತೀವಿ, ಆ ಬ್ರಹ್ಮಲೋಕಗಳಿಗೆ ಹೋಗ್ತೀವಿ, ನಾವು ಸತ್ಯಲೋಕಗಳಿಗೆ ಹೋಗ್ತೀವಿ. ಅದಕ್ಕೋಸ್ಕರ ಏನ್ ಬೇಕು, ನೀನು ಫಸ್ಟ್ ಸ್ಟೆಪ್ಪು ಸಾಧನೆ ಮಾಡು. ನೀನೇನಂತ ತಿಳ್ಕ, ನೆಕ್ಸ್ಟು ಎಲ್ಲರಿಗೂ ತಿಳಿಸು ನೀನೇನು ತಿಳ್ಕೊಂಡಿದ್ಯಾ. ಅವಾಗೆ ಪಡಿತೀಯ ನೀನು. ಥ್ಯಾಂಕ್ ಯು ಮಾಸ್ಟರ್ಸ್.